Don't study these chapters. You will ನೋಡ್ತಾ ಇರೋದು ನಿಜ. ನಾನು ಕೆಲವೊಂದು ಚಾಪ್ಟರ್ಸ್ನ ಹೇಳ್ತೀನಿ ಸೋಷಿಯಲ್ ಸೈನ್ಸಲ್ಲಿ, ಅದು ಓದಲಿಲ್ಲ ಅಂತ ಅಂದ್ರೂ ಡೆಫಿನೆಟ್ಲಿ 75+ ಮಾರ್ಕ್ಸ್ ಬಂದೇ ಬರುತ್ತೆ. ಅದು ಯಾವ ಚಾಪ್ಟರ್ಸ್ ಅಂತ ತಿಳ್ಕೊಬೇಕು ಅಂತಂದರೆ ಡೆಫಿನೆಟ್ಲಿ ಈ ಒಂದು ಕ್ಲಾಸ್ನ ನೀವು ಅಟೆಂಡ್ ಮಾಡಲೇಬೇಕು. ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ಇವತ್ತಿನ ಕ್ಲಾಸ್ ಇಸ್ ಆಲ್ ಅಬೌಟ್ ಡೋಂಟ್ ಸ್ಟಡಿ ದೀಸ್ ಚಾಪ್ಟರ್ಸ್. ಯಾರಿಗೆಲ್ಲ ಶಾಕ್ ಆಯಿತು ಈ ಒಂದು ಟೈಟಲ್ನ ನೋಡಿದ ತಕ್ಷಣ ಮಕ್ಕಳೇ? ಏನು ಮ್ಯಾಮ್ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಎಸ್ ಮಕ್ಕಳೇ, ಸೊ ಸುಮಾರು ಜನ ಸೋಷಿಯಲ್ ಸೈನ್ಸ್ ತುಂಬ ಕಷ್ಟ 33 ಚಾಪ್ಟರ್ಸು ಹೇಗೆ ಓದೋದು ಅನ್ನೋ ಕನ್ಫ್ಯೂಷನಲ್ಲಿದ್ರಿ, ಹೌದಾ ಅಲ್ವಾ? ಸೊ ಅದಕ್ಕೆ ಉತ್ತರನೇ ಇದು. ನಿಮಗೆ 80/80 ಬೇಕು ಅಂತಂದರೆ ಫೈನಲ್ ಎಕ್ಸಾಮಲ್ಲಿ ಇದನ್ನು ಮಾಡಬಾರ್ದು ಡೆಫಿನೆಟ್ಲಿ. ಬಟ್ ಈಗ ನಿಮ್ಮ 3rd ಪ್ರಿಪ್ರೇಟ್ರಿ ಬರ್ತಾ ಇದೆ. ಸೊ ಜಸ್ಟ್ ನಾಳೆನೇ ನಿಮ್ಮ ಎಕ್ಸಾಮ್ ಇದೆ. ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲೂ ಸುಮಾರು ಜನ ಮ್ಯಾಮ್ ಈ ಚಾಪ್ಟರ್ ಓದಿಲ್ಲ, ಆ ಚಾಪ್ಟರ್ ಓದಿಲ್ಲ, ಇದು ಕಷ್ಟ ಅದು ಕಷ್ಟ ಅಂತ ಹೇಳ್ತಾ ಇರ್ತೀರಲ್ಲ. ಸೊ ಅಂಥವರಿಗೆ ಇದು ವಿಡಿಯೋ. ನೀವು ಎಲ್ಲ ಚಾಪ್ಟರ್ಸು ಓದಿದ್ದೀರಾ, ಕಂಪ್ಲೀಟಾಗಿ ರಿವಿಷನ್ ಆಗಿದೆ ಅಂತಂದರೆ ವೆರಿ ಗುಡ್, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಇನ್ನು ಯಾರೆಲ್ಲ ಈ ಝೋನಲ್ಲಿ ಇದ್ದೀರಾ, ಆಗ್ತಾ ಇಲ್ಲ, ಟೈಮ್ ಇಲ್ಲ, ನೆನಪಿಲ್ಲ ಅನ್ನೋರಿಗೆಲ್ಲ ಈ ಒಂದು ವಿಡಿಯೋ, ಓಕೆನಾ? ಸೊ ತಡ ಮಾಡ್ದಿರಾ ಶುರು ಮಾಡೇ ಬಿಡೋಣ. ದಿಸ್ ಇಸ್ ನಾಟ್ ಅಬೌಟ್ ಸ್ಕಿಪ್ಪಿಂಗ್ ದ ಸಿಲೆಬಸ್. ಡೆಫಿನೆಟ್ಲಿ ದಿಸ್ ಇಸ್ ಆಲ್ ಅಬೌಟ್ ಸ್ಟಡಿಂಗ್ ಸ್ಮಾರ್ಟ್, ಹೌದಾ ಅಲ್ವಾ? ಬಿಕಾಸ್ ನಾನು ಹೇಳೋ ಅಂಥ ಚಾಪ್ಟರ್ಸ್ ಆ ಥರ ಇದೆ. ಸೊ ಯಾವ ಚಾಪ್ಟರ್ಸ್ ಓದಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಚಾಪ್ಟರ್ಸ್ನೆಲ್ಲ ನೀವು ಸ್ಕಿಪ್ ಮಾಡಿದ್ರೂ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಸ್ಮಾರ್ಟ್ ವರ್ಕ್. ಬಿಕಾಸ್ ವೇಟೇಜ್ ಪ್ರಕಾರ ನೋಡಿದ್ರೆ, ಇಂಪಾರ್ಟೆನ್ಸ್ ಪ್ರಕಾರ ನೋಡಿದ್ರೆ ಸ್ವಲ್ಪ ಕಮ್ಮಿ ವೇಟೇಜ್, ಕಮ್ಮಿ ಇಂಪಾರ್ಟೆನ್ಸ್ ಇರುವಂಥ ಚಾಪ್ಟರ್ಸ್ಗಳದು, ಆಯಿತಾ? ಸೊ ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸ್ಮಾರ್ಟ್ ವರ್ಕ್. ಸೊ ಏನು ಅಂತ ನೋಡೋಣ. ಹಿಯರ್ ಆರ್ ದ ಚಾಪ್ಟರ್ಸ್. ಸೊ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿರ್ಬೋದು, ಬಟ್ ಈ 5 ಚಾಪ್ಟರ್ಸ್ ಏನಿದೆ ಮಕ್ಕಳೇ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬೋದು ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ನಿಮಗೆ 80/80 ಬೇಡ ಅಂತ ಅಂದರೆ, ಓಕೆನಾ? ನೋಡಿ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ವೇಟೇಜ್ 1 ಮಾರ್ಕ್ ಇದೆ. ಸೊ 1 ಮಾರ್ಕಿಂದ ಸೋಷಿಯಲ್ ಸ್ಟ್ರಾಟಿಫಿಕೇಷನಿಂದ 1 ಮಾರ್ಕ್ ಬರುತ್ತೆ. ಇಂಡಿಯಾ ಸೀಸನ್ಸ್ 1 ಮಾರ್ಕ್ ಇದೆ. ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್ 1 ಮಾರ್ಕ್ ಇದೆ. ಬಟ್ ಮ್ಯಾಪ್ ವರ್ಕ್ ಕೂಡ 1 ಮಾರ್ಕ್ ಇದೆ, ಆಯಿತಾ? ಸೊ ನಾನೇನು ಹೇಳ್ತೀನಪ್ಪ ಅಂತಂದರೆ, ಇಂಡಿಯಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಭಾರತದ ಸಾರಿಗೆ ಹಾಗೂ ಸಂಪರ್ಕ, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳು, ಈ 2 ಚಾಪ್ಟರ್ಸಿಂದ ನೀವು 1 ಮಾರ್ಕ್ ಕ್ವೆಶನ್ಸ್ನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ಬಟ್ ಮ್ಯಾಪ್ ವರ್ಕ್ನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮ್ಯಾಪ್ ವರ್ಕ್ ಈಸ್ ಅ ಮಸ್ಟ್, ಓದಲೇಬೇಕು, ಓಕೆನಾ? ಸೊ ಇಫ್ ಯು ಸ್ಕಿಪ್ 1 ಮಾರ್ಕ್ ಆಲ್ಸೋ ಇಟ್ ಇಸ್ ಫೈನ್, ರೈಟ್? ನೆಕ್ಸ್ಟ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್ ಕೂಡ ನಿಮಗೆ 1 ಮಾರ್ಕ್ಗಿದೆ. ಸೊ ಈ ಚಾಪ್ಟರ್ಸ್ನ ನೀವು ಸ್ಕಿಪ್ ಮಾಡಿದ್ರು ನೀವು ಸ್ಕಿಪ್ ಮಾಡ್ತಾ ಇರೋದು 1, 2, 3, 4, 5 ಮಾರ್ಕ್, ಓಕೆ? ಸೊ 5 ಮಾರ್ಕ್ಸ್ನ ನೀವು ಸ್ಕಿಪ್ ಮಾಡ್ತಾ ಇದ್ದೀರಾ. ಯಾರಿಗೆ 80/80 ಔಟ್ ಆಫ್ ಔಟ್ ಬೇಡ ಅಂತ ಅಂದರೆ ಎಲ್ಲರಿಗೂ ಡೆಫಿನೆಟ್ಲಿ ಔಟ್ ಆಫ್ ಔಟ್ ಬೇಕು ಅಂತ ಇರುತ್ತೆ. ಬಟ್ ನಾನು ಹೇಳ್ದೆ ಅಲ್ಲ, ಕೆಲವೊಂದು ಕಾರಣಗಳಿರುತ್ತೆ. ಇದುವರೆಗೂ ಓದೇ ಇಲ್ಲ, ಓದಿದ್ರೂ ಅರ್ಥ ಆಗ್ತಾ ಇಲ್ಲ, ಟೈಮ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಇಂಥ ಒಂದು ಸಿಚುವೇಶನಲ್ಲಿದ್ದಾಗ 33 ಚಾಪ್ಟರ್ಸು ನನ್ನ ಕೈಯಲ್ಲಿ ಓದೋಕ್ಕೆ ಆಗೋದಿಲ್ಲ ಈ ಒಂದು ದಿನ ಕೂತ್ಕೊಂಡು ಅಂತ ಅನ್ನಿಸ್ದಾಗ ಅವರು ಈ ಒಂದು 5 ಚಾಪ್ಟರ್ಸ್ನ ಡೆಫಿನೆಟ್ಲಿ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿದ್ರೂ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಮಾತ್ರ ಹೋಗ್ತಾ ಇದೆ. ಸ್ಟಿಲ್ 75 ಮಾರ್ಕ್ಸ್ ಆ ಕೈಯಲ್ಲಿದೆ. ಸೊ ಈ 5 ಚಾಪ್ಟರ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಮಿಕ್ಕಿರೋ ಎಲ್ಲ ಚಾಪ್ಟರ್ಸ್ ಮೇಲೂ ಗ್ರಿಪ್ ಇರಬೇಕು. ಆಗಲೇ ನಿಮಗೆ ಮಿಕ್ಕಿರೋ ಅಂಥ 75 ಮಾರ್ಕ್ಸ್ ಬರುತ್ತೆ. ಎಲ್ಲ ಚಾಪ್ಟರ್ಸ್ ಮೇಲೂ ಗ್ರಿಪ್ ಇರಬೇಕು, ಓಕೆನಾ? ಆ್ಯಂಡ್ ನಾನು ಇನ್ನೂ ಒಂದು ಹೇಳ್ತೀನಿ ಕೇಳಿ. 1 ಮಾರ್ಕಿಗೆ ಬರೋವಂಥ ಚಾಪ್ಟರ್ಸ್ ಬೇರೆದೂ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ವರ್ಲ್ಡ್ ಆರ್ಗನೈಸೇಷನ್ ಆಗಿರ್ಬೋದು, ವರ್ಲ್ಡ್ ವಾರ್ ಚಾಪ್ಟರ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಆಂಟ್ರಪ್ರಿನರ್ಶಿಪ್ ಆಗಿರ್ಬೋದು. ಸೊ ಇದೆಲ್ಲ ಕೂಡ 1 ಮಾರ್ಕಿಗೆ ಬರುವಂಥ ಚಾಪ್ಟರ್ಸ್ಗಳೇ. ಬಟ್
ಕಂಪ್ಯಾರಿಟಿವ್ಲಿ ನಾನೇನು ಹೇಳಿದೆ, ಇಂಪಾರ್ಟೆನ್ಸ್ ವೈಸ್ ಕಂಪೇರ್ ಮಾಡಿದ್ರೆ ಇದು ಎಲ್ಲ ತುಂಬ 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 ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿದೆ ವೆನ್ ಕಂಪೇರ್ ಟು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಂಡಿಯಾ ಸೀಸನ್. ಓಕೆನಾ? ಸೊ ಹಾಗಾಗಿ ಎಲ್ಲ 1 ಮಾರ್ಕ್ಗೆ ಬರೋ ಅಂಥ ಚಾಪ್ಟರ್ಸ್ನ ಡೆಫಿನೆಟ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಆಂಟ್ರಪ್ರಿನರ್ಶಿಪ್ 1 ಮಾರ್ಕು ಬರುತ್ತೆ, 3 ಮಾರ್ಕ್ಸು ಬರುತ್ತೆ. ಸೊ ನೀವು ಆಂಟ್ರಪ್ರಿನರ್ಶಿಪ್ 1 ಮಾರ್ಕ್ ಬರುತ್ತೆ ಅಂತ ಸ್ಕಿಪ್ ಮಾಡಿದ್ರೆ 3 ಮಾರ್ಕ್ಸ್ ಕ್ವೆಶನ್ನು ಹೋಗ್ತಾ ಇದೆ ಅಲ್ಲಿ. ದ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ದೀಸ್. ಬಟ್ ಸ್ಟಿಲ್ ನಿಮ್ಮ ಹತ್ರ ಕೆಲವೊಂದು ಚಾಪ್ಟರ್ ಸ್ಕಿಪ್ ಮಾಡೋದಕ್ಕೆ ಆಪ್ಷನ್ ಯಾವುದಾದ್ರೂ ಇದೆ ಅಂತ ಅಂದರೆ ಅದು ಈ ಚಾಪ್ಟರ್ಸ್ ಮಾತ್ರ ಆಗಿರಬೇಕು. ಓಕೆನಾ ಮಕ್ಕಳೇ? ಪ್ರಾಮಿಸ್ ಮಾಡ್ತೀರಾ ಇನ್ಯಾವುದು ಸ್ಕಿಪ್ ಮಾಡೋದಿಲ್ಲ ನಾವು ಬರೀ ಇಷ್ಟನ್ನ ಬಿಟ್ಟು ಅಂತ? ಪ್ರಾಮಿಸ್ ಮಾಡ್ತೀರಾ? ಎಸ್, ನನಗೆ ಗೊತ್ತು ನೀವೆಲ್ಲರೂ ಯಾವುದು ಸ್ಕಿಪ್ ಮಾಡೋದಿಲ್ಲ, ಮಾಡಿದ್ರೂ ಇವು ಮಾತ್ರ ಸ್ಕಿಪ್ ಮಾಡ್ತೀರಾ ಅಂತ. ಓಕೆ, ಸೊ ಆನ್ ದ್ಯಾಟ್ ನೋಟ್ ನೆಕ್ಸ್ಟ್ ಹೋಗೋಣ. ಸೊ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇಸ್ ನಾಟ್ ಅಬೌಟ್ ರೀಡಿಂಗ್ ಎವ್ರಿಥಿಂಗ್ ಈಕ್ವಲಿ. ಹೌದಾ ಅಲ್ವಾ? ನಾವು ಪ್ರತಿ ಸತಿ ಹೇಳ್ತಾ ಬಂದಿದ್ದೀವಿ ಎಲ್ಲದನ್ನೂ ಎಲ್ಲ ಚಾಪ್ಟರ್ನು ಅಷ್ಟೇ ಟೈಮ್ ಕೊಟ್ಟು ಓದಬೇಕು ಅಂತ ಏನಿಲ್ಲ. 5 ಮಾರ್ಕ್ಸ್ ಬರುವಂಥ ಚಾಪ್ಟರ್ಸು ಅಷ್ಟೇ ಟೈಮ್ ಕೊಡೋದು, 1 ಮಾರ್ಕಿಗೆ ಬರುವಂಥ ಚಾಪ್ಟರು ಅಷ್ಟೇ ಟೈಮ್ ಕೊಡೋದು, ಆ ಥರ ಮಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಅದು ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇಟ್ಸ್ ಆಲ್ ಅಬೌಟ್ ನೋಡಿ ಎಷ್ಟು ವೇಟೇಜ್ ಬರುತ್ತೆ, ರಿಪೀಟೆಡ್ ಆ ವೇಟೇಜ್. ಇವಾಗ 5 ಮಾರ್ಕ್ಸ್ ಬರ್ತಾ ಇದೆ ಅಂತಂದರೆ ಅದರಲ್ಲಿ ರಿಪೀಟೆಡ್ ಕ್ವೆಶನ್ಸ್ ಯಾವುದಿದೆ, ಸೊ ನಾನು ಎಷ್ಟು ಫೋಕಸ್ ಮಾಡಬೇಕು ಈ ಒಂದು ಚಾಪ್ಟರ್ ಮೇಲೆ. ಇವಾಗ 1 ಮಾರ್ಕಿಗೆ ಬರ್ತಾ ಇದೆ ಅಂತಂದರೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಎಷ್ಟು ಫೋಕಸ್ ಮಾಡಬೇಕು, ಎಷ್ಟು ರಿಪೀಟೆಡ್ ಕ್ವೆಶನ್ಸ್ ಇದೆ. ಸೊ ಈ ಥರ ಸ್ಮಾರ್ಟ್ ವರ್ಕ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ ಮಕ್ಕಳೇ? ಮ್ಯಾಪ್ ವರ್ಕು 2, 3, 4 ಮಾರ್ಕ್ ಪ್ಯಾಟರ್ನ್ಸ್. ಸೊ ಇಟ್ಸ್ ಆಲ್ ಅಬೌಟ್ ದಿಸ್. ಇರೋ 33 ಚಾಪ್ಟರ್ಸ್ಗೂ ನೀವು ಬೇರೆ ಬೇರೆ ರೀತಿಯಲ್ಲೇ ಓದಬೇಕು. ಇವಾಗ ನಮ್ಮ ಕೈಯಲ್ಲಿ 5 ಫಿಂಗರ್ಸ್ ಬೇರೆ ರೀತಿಯಲ್ಲಿದೆ. ಇಟ್ಸ್ ದ ಸೇಮ್ ವೇ ನಿಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ 33 ಎಲ್ಲ ಬೇರೆ ಬೇರೆ ರೀತಿಯಲ್ಲಿದೆ. ಇಂಪಾರ್ಟೆನ್ಸ್ ಬೇರೆ ಇದೆ, ವೇಟೇಜ್ ಬೇರೆ ಇದೆ, ರಿಪೀಟೆಡ್ ಕ್ವೆಶನ್ಸ್ಗಳು ಬೇರೆ ಬೇರೆ ಇದ್ದಾವೆ. ಸೊ ಅದ್ರ ಪ್ರಕಾರ ನೀವು ಓದ್ತಾ ಹೋಗಬೇಕು. ಓಕೆನಾ? ಎಸ್, ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಈ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಓದ್ತಾ ಹೋಗೋದಲ್ಲ, ಅದು ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಆಯಿತಾ ಮಕ್ಕಳೇ? ಸೊ ಇಟ್ಸ್ ಆಲ್ ಅಬೌಟ್ ಸ್ಮಾರ್ಟ್ ವರ್ಕ್. ಒಂದು ನೆನ್ಪಿಟ್ಕೊಂಡಿರಿ, ಸ್ಮಾರ್ಟ್ ವರ್ಕ್ ಬೇಸಿಕಲಿ ಟಾಪರ್ಸ್ ಮಾಡದೆ ಸ್ಮಾರ್ಟ್ ವರ್ಕ್. ಆಯಿತಾ? ಸೊ ಟಾಪರ್ಸ್ ಡೋಂಟ್ ಸ್ಟಡಿ ಎವ್ರಿಥಿಂಗ್, ದೇ ಸ್ಟಡಿ ವಾಟ್ ಗಿವ್. ಓಕೆ, ಸೊ ಬೇಸಿಕಲಿ ದೇ ಆರ್ ಆಲ್ ಸ್ಮಾರ್ಟ್. ಸೊ ಎಲ್ಲಾನು ಓದಿರ್ತಾರೆ ಅವರು, ಡೇ 1ಇಂದನೂ ಎಲ್ಲಾನು ಓದಿರ್ತಾರೆ ಡೆಫಿನೆಟ್ಲಿ. ಬಟ್ ಎಕ್ಸಾಮಿನೇಷನ್ ಅಂತ ಬಂದಾಗ ಒಂದು ಐಡಿಯಾ ಬಂದಿರಬೇಕು ಎಲ್ಲರಿಗೂ. ಬಿಕಾಸ್ ನನ್ನ ಪ್ರಕಾರ ಎಲ್ಲರೂ ಟಾಪರ್ಸೇ. ಸೊ ಏನು ಓದಬೇಕು, ಏನು ಓದಬಾರ್ದು, ಯಾವುದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಯಾವುದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರ ನಿಮಗೆ ಗೊತ್ತಾಗ್ಬಿಟ್ರೆ ಇಟ್ ಈಸ್ ವೆರಿ ವೆರಿ ಈಸಿ. ಸೊ ಸ್ಮಾರ್ಟ್ ಫೋಕಸ್ ಇಸ್ ಈಕ್ವಲ್ ಟು ಹೈ ಸ್ಕೋರ್. Very, very high score actually. 75 marks is a very good score. ಸೊ ಯಾರೆಲ್ಲ ನಾನು ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಿರೋ, ಸೊ ಆ 5 ಚಾಪ್ಟರ್ಸ್ನ ಸ್ಕಿಪ್ ಮಾಡಿದ್ರು ಇಟ್ ಇಸ್ ಸ್ಟಿಲ್ ಫೈನ್. ಬಿಕಾಸ್ ನಿಮಗೆ 75 ಮಾರ್ಕ್ಸ್, ಸಾಲಿಡ್ 75 ಮಾರ್ಕ್ಸ್ ನಿಮ್ಮ ಟೇಬಲ್ ಬಂದಿದೆ ಆಲ್ರೆಡಿ. ಓಕೆನಾ? ಸೊ 5 ಚಾಪ್ಟರ್ ಸ್ಕಿಪ್ ಮಾಡ್ತಾ ಇದ್ದೀವಿ ಅಂತ ಅಂದಿದ ತಕ್ಷಣ ಬೇರೆ ಚಾಪ್ಟರ್ಸ್ನ ಲೈಟಾಗಿ ತೊಗೋಬೋದು ಅಂತ ಅಲ್ಲ. ಬೇರೆ ಚಾಪ್ಟರ್ಸ್ನ ನಾನು ಹೇಳ್ದೆ ಅಲ್ಲ, ಕಂಪ್ಲೀಟ್ ಗ್ರಿಪ್ ಇರಬೇಕು, ಆಗಲೇ 75 ಬರುತ್ತೇನೆ. ಓಕೆ, ಸೊ ಈ ಒಂದು ವಿಷಯ ನಾನು ಏನು ಹೇಳಿದ್ದೀನಿ, ಏನು ತಿಳಿಸಿದ್ದೀನಿ ನಿಮಗೆ, ಅದು ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಡೆಫಿನೆಟ್ಲಿ ಕೆಳಗಡೆ ಸ್ಮಾರ್ಟ್ ಟೈಪ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಎಲ್ಲ ಕಮೆಂಟ್ಸು ನಾವು ನೋಡ್ತೀವಿ ಆ್ಯಂಡ್ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ನನಗೆ ಗೊತ್ತಾಗಬೇಕಲ್ವಾ ನಿಮ್ಗೆ ಎಷ್ಟು ಯೂಸ್ಫುಲ್ ಆಯಿತು ಈ ವಿಡಿಯೋ ಅಂತ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಯೂಸ್ಫುಲ್ ಆಗಿದ್ದರೆ ಸ್ಮಾರ್ಟ್ ಅಂತ ಟೈಪ್ ಮಾಡಿ. ಓಕೆನಾ? ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ 3rd ಪ್ರಿಪ್ರೇಟರಿ ಎಕ್ಸಾಮ್, ಅಂದರೆ ನಾಳೆನೇ ಇದೆ. ಸೊ ಡೆಫಿನೆಟ್ಲಿ ಆಲ್ ದಿ ವೆರಿ ಬೆಸ್ಟ್ ಮಕ್ಕಳೇ. ನನಗೆ ಗೊತ್ತು ಎಲ್ಲರೂ ಚೆನ್ನಾಗಿ ಬರೀತೀರಾ. Okay, so on that note, signing off Sahana. Take care. Bye-bye.